ಬೀದರ್ ಭೂಮಿ ಅತಿಕ್ರಮಣ ಮಾಡಿದವರ ವಿರುದ್ಧ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ. ಕ್ಯಾಥೋಲಿಕ್ ಡಯಾಸಿಸ್ ಸೊಸೈಟಿ ಬೀದರ್ ಭೂಮಿಯು 1983ರಲ್ಲಿ ಬೀದರ್ ಸಂಸ್ಥೆ ಫಾದರ್ ರಾಬರ್ಟ್ ಮಿರಂದಾರ್ ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಥೋಲಿಕ್ ಡಯಾಸಿಸ್ ಸೊಸೈಟಿ ಬೀದರ್ ಅಡಿಯಲ್ಲಿ ಭೂಮಿಯು ದಾಖಲಿಸಲಾಗಿರುತ್ತದೆ. ಇದರ ಒಡೆತನದಲ್ಲಿಂದು ಇಲ್ಲಿಯವರೆಗೂ ಸರ್ಕಾರದ ಎಲ್ಲಾ ನಿಯಮ ಪಾಲನೆಗಳನ್ನು ಪಾಲಿಸಿಕೊಂಡು ಬಂದಿರುತ್ತದೆ ಹಾಗೂ 2007-2010ರಲ್ಲಿ ಜಿಲ್ಲಾಧಿಕಾರಿಗಳಾದ ಹರ್ಷಗುಪ್ತರವರ ಬೀದರ್ ನಗರಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಹೈದರಾಬಾದ್ ಬೀದರ್ ನಗರವನ್ನ ಸಂಪರ್ಕಿಸುವ ಹೊರವರ್ತುಲ ರಸ್ತೆಯು ನಮ್ಮ ಜಮೀನಿನ ಮಧ್ಯದಲ್ಲಿ ಹಾದು ಹೋಗಿದ್ದು ಇದುವರೆಗೂ ಜಿಲ್ಲಾಡಳಿತದಿಂದಾಗಲಿ ಸರ್ಕಾರದಿಂದಾಗಲಿ ನಮ್ಮ ಸಂಸ್ಥೆಗೆ ಯಾವುದೇ ಪರಿಹಾರ ನೀಡಿರುವುದಿಲ್ಲ. ಈ ಹೊರವರ್ತುಲ ರಸ್ತೆಯ ಯೋಜನೆಯಲ್ಲಿ ಅಂದಾಜು 1.5 ಎಕರೆ ನಮ್ಮ ಭೂಮಿಯು ಹೋಗಿದ್ದು ಉಳಿದ 10% ಹೊರ ರಸ್ತೆಯ ಉಳಿದಿರುವ ಕಾರಣ ಅದರ ರಕ್ಷಣೆಗಾಗಿ 2-3 ಬಾರಿ ಅದಕ್ಕೆ ತಂತಿ ಬೇಲಿಯನ್ನ ಹಾಕಿದರೂ ಸಹ ಅಪರಿಚಿತರ ಹಾಗೂ ದುಷ್ಕರ್ಮಿಗಳ ದುರ್ನಡತೆಯಿಂದ ಅಡ್ಡಗೋಡೆಯನ್ನ ಕೆಡವಿ ಹಾಕುವುದು ಮಾಡಿರುತ್ತಾರೆ. ಆದರೆ ಪ್ರಸ್ತುತವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಾಮಗಾರಿಕೆಯಲ್ಲಿರುವ ಗಣೇಶ ವಿಸರ್ಜನಾ ಬಾವಿಗೆ ನಮ್ಮ ಜಮೀನಿಂದಲೇ ಹಾದು ಹೋಗುತ್ತಿರುವ 2 ರಸ್ತೆಗಳು ಕ್ಯಾಥೋಲಿಕ್ ಡಯಾಸಿಸ್ ಸೊಸೈಟಿಯ ಅಧೀನದಲ್ಲಿರುವ ಜಮೀನಿಗೆ ನಷ್ಟವನ್ನ ಉಂಟು ಮಾಡುತ್ತಿದೆ. ಗಣೇಶ ವಿಸರ್ಜನೆ ಬಾವಿ ಕಟ್ಟುವುದರ ಬಗ್ಗೆ ನಮಗೆ ಯಾವುದೇ ಆಕ್ಷೇಪಣೆ ಇರುವುದಿಲ್ಲ. ಆದ್ದರಿಂದ ಸರ್ವೆ ನಂಬರ್ 53ರ ಪಟ್ಟಿದಾರರಾದ ನಾವು ನಮ್ಮ ಒಡೆತನಕ್ಕಿರುವ ಜಮೀನಿನ ಭಾಗವನ್ನ ಕಳೆದುಕೊಂಡು ಅನ್ಯಾಯಕ್ಕೆ ಒಳಪಟ್ಟಿರುತ್ತೇವೆ. ಆದ್ದರಿಂದ ಜಿಲ್ಲಾಡಳಿತ ಅತಿ ತುರ್ತಾಗಿ ಇದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ರಸ್ತೆ ಕಾಮಗಾರಿಕೆಯನ್ನ ನ್ಯಾಯಾಲಯದ ಆದೇಶದವರೆಗೆ ಸ್ಥಗಿತಗೊಳಿಸಿ ನಮಗೆ ಆಗಿರುವ ಅನ್ಯಾಯಕ್ಕೆ ಸ್ಪಂದಿಸಬೇಕಾಗಿ ವಿನಂತಿಸುತ್ತೇವೆ ಎಂದು ಫಾದರ್ ವಿಲ್ಸನ್ ಫರ್ನಾಂಡಿಸ್ ರವರು ಮನವಿ ಮಾಡಿದರು. ಮತ್ತು ಇದೇ ವೇಳೆ ಸಂಜೆಯ ಜಾಗೀರ್ದಾರ್ ಕ್ರೈಸ್ತ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷ ಸ್ಟ್ಯಾನಿ ಲೋಬೋ, ಶ್ರೀಮಂತ ಸೂರ್ಯವಂಶಿ, ಸಂತೋಷ್ ಬಾಪು, ಕ್ಲಾರಿ, ಸುರೇಶ್ ಮೈಲೂರ್, ಮನೋಹರ್ ಮುಖಂಡರು, ಮಹಿಳೆಯರು, ಕ್ರೈಸ್ತ ಮುಖಂಡರು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಎಲ್ಲ ಇದು ಮಾಫಿಯಾ ಬಂದಿದೆ, ಆದ್ರೆ ಬೀದರಲ್ಲಿ ಚಾಲು ಇದೆ. ಬಹಳ ದುಃಖಕರ ಸಂಗತಿ. ಇವತ್ತು ಯಾರು ಇದರಿಂದ ಕೈವಾಡ ಇದೆ. ಇವತ್ತು ಗಣೇಶ್ ವಿಸರ್ಜನೆ ಮಾಡಕ್ಕೆ ನಮ್ದು ಎಲ್ಲರದು ಯಾರ್ದು ಅಭ್ಯಂತರ ಇಲ್ಲ. ಇವತ್ತು ನಾವು ಸಹ ವಿಸರ್ಜನೆಗೆ ಬರ್ತೀವಿ, ನಾವು ಸಹ ಇವತ್ತು ಚೋಬಾರ ಹತ್ರ ಹೋಗ್ತೀನಿ, ನಾನು ಸಹ ಅದಕ್ಕೆ ಪಾರ್ಟಿಸಿಪೇಷನ್ ಮಾಡಿಸ್ತೀನಿ. ಆದರೆ ಇವತ್ತು ಅದ್ರ ಹಿಂದೆ ಕೈವಾಡಗಳೇನಿದ್ದಾವೆ, ಇವತ್ತು 2 ರಸ್ತೆಗಳು ನಮ್ಮ ಜಾಗದಾಗಿಂದ ಈ ಮೇನ್ ರೋಡ್ ಏನು ನೋಡ್ತೀರಿ ನೀವು, ಇವತ್ತು ಗುಂಪ ಹಿಡಿದು ಶಾಪುರ್ ಗೇಟ್ವರೆಗೂ ಏನು ರೋಡ್ ಇದೆ, ಇದು ನಮ್ಮ ಒಂದು ಜಾಗದಲ್ಲಿ ಗೋರ್ನಹಳ್ಳಿ ಕಾರ್ನರ್ ಹಿಡಿದು ನಮ್ಮ ಹೈದರಾಬಾದ್ ರೋಡ್ ಕಾರ್ನರ್ವರೆಗೂ ನಮ್ಮ ಜಾಗ ಇದು. ಅದರಲ್ಲಿ ನಾವು ರೋಡ್ ಬಿಟ್ಟಿದ್ದಿದೆ ರೋಡು. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ, ನಾವು ಶಾಂತಿ ಪ್ರಿಯರಾಗಿದ್ದೀವಿ. ಈ ಶಾಂತಿಯನ್ನು ನಮಗೆ ಬಿದು ಮಾಡಕ್ಕೆ ಬಿಡಬೇಡಿ. ನಮಗೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಮಿಸ್ಗೈಡ್ ಮಾಡಿದ್ದಾರೆ, ಅದಕ್ಕೆ ತಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಇಲ್ಲಿ AC ಇರ್ಬೋದು, ಇವತ್ತು CMC ಕಮಿಷನರ್ ಇರ್ಬೋದು, ಇಮಿಡಿಯೇಟ್ ಆಗಿ ಬಂದು ಈ ಒಂದು ನೀವು ವಿಸರ್ಜನೆ ಮಾಡಿ. ನಮಗೆ ನಾವು ಎಲ್ಲ ಸಮಾಜದವ್ರ ಜೊತೆ ನಾವು ಹೊಂದ್ಕೊಂಡು ಹೋಗಿದ್ದೀವಿ. ಇವತ್ತು ವಿಶ್ವದಲ್ಲೇ ಎಲ್ಲಕ್ಕಿಂತ ದೊಡ್ಡ ಸಮಾಜ ನಮ್ದಿದೆ. ಇವತ್ತು ನಾವೆಲ್ಲರಿಗೂ ಪ್ರೀತಿ ಹಂಚುವಂಥ ಕೆಲಸ ನಾವು ಮಾಡ್ತೀವಿ, ತನ್ನ ನೆರೆಯವರನ್ನು ತನ್ನಂತೆ ಪ್ರೀತಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರ ಜಿಲ್ಲಾಡಳಿತ ಇಮಿಡಿಯೇಟ್ಲಿ ಆಗಿ ಇದಕ್ಕೆ ಸ್ಪಂದನೆಯನ್ನು ಮಾಡಿಕೊಂಡು ನಮಗೆ ನಮ್ಮ ಏನು ಆಗ್ರಹ ಇದೆ ಅಥವಾ ನಮ್ಮ ಏನು ಯೋಜನೆಗಳಿದ್ದಾವೆ ನಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದೊಮ್ಮೆ ಸರ್ಕಾರ ಯೋಚನೆ ಮಾಡ್ತದಂತಾದರೆ ಈ ಜಾಗ ನಿಮ್ಮದಾಗಿದ್ದಂತಾದರೆ ಸರ್ಕಾರದಂತಾದರೆ ಅದಕ್ಕೆ ಜಂಟಿ ಸರ್ವೆಯನ್ನು ಮಾಡಲಿಕ್ಕೆ ಕೂಡ ಸರ್ಕಾರ ಯೋಚನೆ ಮಾಡ್ಕೊಳ್ಬೇಕು, ಜಿಲ್ಲಾಡಳಿತ ಯೋಚನೆ ಮಾಡ್ಕೊಳ್ಬೇಕು. ಇಲ್ಲ ಏಕಾಏಕಿಯಾಗಿ ಅವರದೇ ಮಾತುಗಳು ಸರಿಯಾಗಿದ್ದಾವೆ ಅಂತ ಹೇಳಿದ್ರೆ ಸರಿಯಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಜೊತೆಗೂ ಕೂಡ ದಾಖಲೆಗಳು ಇದ್ದಾವೆ. ದಾಖಲೆಗಳಿಲ್ಲದೆ ನಾವು ಮಾತಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ದಾಖಲೆಗಳು ಇದ್ದಾವೆ ಅಂತ ಬಿಟ್ಬಿಟ್ಟು ನಾವು ಧೈರ್ಯದಿಂದ ಮಾತಾಡ್ತಾ ಇದ್ದೀವಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.